ನಿಮ್ಮದು ಸಾಧನೆ ನೋಡಿ ಭಾರಿ ಖುಷಿ ಆಯ್ತು ನನಗೆ. ಇಲ್ಲಿಯ ನಿಂತು ಕಾರ್ಕಳಪೇಟೆಯಲ್ಲಿ ಇಲ್ಲಿ ಬೋರುಕಟ್ಟೆ ಎಂಬ ಹಳ್ಳಿಗೆ ಬಂದು ಇಷ್ಟೆಲ್ಲ ಒಂದು ಸಾಧನೆ ಮಾಡ್ತೀರಂದ್ರೆ ಅದು ಟೀಚರ್ ಆಗಿ. ಈಗ ಸಣ್ಣ ಕೆಲಸ ಜಾಬ್ ಇದ್ರೆ ಅವರ ಹತ್ರ ಮಾತಾಡ್ಲಿಕ್ಕೆ ಲೈಸೆನ್ಸ್ ಬೇಕು. ಸಣ್ಣ ಜಾಬ್ ಅಲ್ಲಿ ಇಷ್ಟೊಳ್ಳೆ ಜಾಬ್ ಅಲ್ಲಿ ಇದ್ದು ನಿಮ್ಮ ಹಸ್ಬೆಂಡ್ ಸಹ ವೆಲ್ ಸೆಟ್ ನನಗೆ ಗೊತ್ತುಂಟು, ತುಂಬ ವರ್ಷದಿಂದ ಅವ್ರಿಗೆ ಪರಿಚಯ ಉಂಟು. ಈಗ ಇದ್ದು ಇಷ್ಟೊಂದು ನಿಮಗೆ ಅದು ಸಹ ನಿಮ್ಮವರು ಕೃಷಿ ಮಾಡೋದಂದ್ರೆ ಭಾರಿ ಕಮ್ಮಿ ನನ್ನ ಲೆಕ್ಕದಲ್ಲಿ. ಹೇಗೆ ಆಯ್ತು ಹೇಗೆ ಇದು ಬರಲಿಕ್ಕೆ ಕಾರಣ ಒಂದು ಹೇಳ್ಬೋದು ನಮಗೆ? ಕಾರಣ ಏನಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಾವು ತಿನ್ನೋದು ವಿಷವಸ್ತು ಜಾಸ್ತಿ ಹೆಚ್ಚಾಗ್ತಾ ಉಂಟು ಡೇ ಬೈ ಡೇ. ಮತ್ತು ರೋಗಗಳು ಕೂಡ ದಿನಕ್ಕೆ ಬೇರೆ ಬೇರೆ ರೋಗಗಳು, ಯಾವ್ದು ಹೆಸರೇ ಗೊತ್ತಿಲ್ಲದ ರೋಗಗಳು ನಾವು ಕೇಳ್ತಾ ಇದ್ದೇವೆ. ಹಿಂದೆ ಎಲ್ಲ ಆ ಹೆಸರನ್ನು ಹಿಂದಿನ ಕಾಲದಲ್ಲಿ ಈಗ ಎದ್ದು ಬಂದವರೆಲ್ಲ ಕೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಹುದು, ಇಡೀ ರೀತಿಯ ಹೆಸರು ರೋಗಗಳಿವೆ ಅಂತ ಹೇಳಿ. ಸೊ ಎಲ್ಲ ರೋಗಗಳು, ಅನಂತರ ಇನ್ನು ನಾವು ವಿಷ ಹಾಕಿ ತಿಂತಿರುವಂತಹ ಆಹಾರ, ಇನ್ನು ಮುಂದಿನ ಪೀಳಿಗೆಗೆ ನಾವು ಇದೇ ವಿಷವಸ್ತು ಭೂಮಿ ಅವರಿಗೆ ಏನಾದ್ರೂ ಬೆಳೆಯನ್ನು ಬೆಳೆಸುವಂತ ಹಂತದಲ್ಲಿ ಇರ್ಲಿಕ್ಕಿಲ್ಲ ಈ ಭೂಮಿ. ಯಾಕೆಂದ್ರೆ ಅದಕ್ಕೆ ವಿಷವೇ ಬೇಕು. ಅಂದ್ರೆ ಕೆಲವರಿಗೆ ನೋಡಿ, ಈಗ ಒಂದು ಸಲ ರೋಗ ಬಂದ್ರೆ ಮದ್ದು ತಕೊಂಡು ಅಭ್ಯಾಸ ಮಾಡ್ತಾರೆ. ಅವರಿಗೆ ಮತ್ತೆ ಆ ಮಾತ್ರೆ ಇಲ್ಲದಿದ್ರೆ ಅರ್ಧ ಗಂಟೆ ಹೆಚ್ಚು ನಿಲ್ಲಿಕ್ಕೆ ಆಗುದಿಲ್ಲ. ಅದು ಮಾತ್ರೆ ತಕೊಳ್ಳಿ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅದು ಮತ್ತೆ ಎಂಡ್ ಆಗುದಿಲ್ಲ, ಕಾಯಿಲೆ ಜಾಸ್ತಿ ಆಗುತ್ತೆ ಡಾಕ್ಟರ್. ಆದ್ರೂ ಸಹ ಈಗಿನ ಈ ಸ್ವಾರ್ಥ ಲೋಕದಲ್ಲಿ ಅಂದ್ರೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಮತ್ತೆ ಈಸಿ ಲೈಫ್ ಗೊತ್ತಿದೆ ಸುಲಭದಲ್ಲಿ, ಅಂತ ಕಾಲದಲ್ಲಿ ನಿಮ್ಗೆ ಈ ಕಾಳಜಿ ಬರ್ಲಿಕ್ಕೆ ಕಾರಣ ಏನು? ಪ್ರೇರಣೆ ನನ್ನ ಪತಿ ಪೂರ್ತಿಯಾಗಿ. ಅವರ ಹೆಸರು ಹೇಳ್ಬೋದು ನಿಮಗೆ? ಅಬ್ಬುಕರ್. ಅವರ ಅಬ್ಬು ಅಂತ ಫೇಮಸ್, ಅವರ ಫುಲ್ ಹೆಸರು ಯಾರಿಗೆ ಗೊತ್ತಿದೆ? ಅವ್ರು ಎಷ್ಟು ಸಿಂಪಲ್ ಇದ್ದಾರೆ, ಅವರನ್ನು ನೋಡಿ ಭಾರಿ ಸಿಂಪಲ್ ಜನ. ಅವ್ರ ಮೊದಲಿನಿಂದ ಸಹ ಅವರೊಂದು ನೇಚರ್ ತುಂಬಾ ವರ್ಷದಿಂದ ನೋಡ್ತೇನೆ ನಾನು. ನಮ್ಮ ಸಾಗರ ಹೋಟ್ಲ್ ಆದ್ರಿಂದ ನೋಡ್ತೇನೆ ನಾನು. ಅವ್ರದ್ದು ಅಭ್ಯಾಸ ಯಾವ ತರ ಅಂತ ಹೇಳಿದ್ರೆ, ಸುತ್ತ ಒಂದು 10 ಮಂದಿ ಕುಡಿಯುವವರ ಜೊತೆ ಬೇಕಾದ್ರೆ ಅವರು ಒಂದು ವರ್ಷನೂ ಬಾಳ್ತಾರೆ. ಅವರಿಗೆ ಅವರ ಅದು ಬಾಟ್ಲಿಯನ್ನು ಕೊಡ್ಲಿ ಅಥವಾ ಲೋಟವನ್ನು ಕೊಡ್ಲಿ, ಅವರು ಮಾತ್ರ ಮುಟ್ಲಿಕ್ಕೆ ಹೋಗಲ್ಲ ಅಂತ ಒಂದು ಆ ಸ್ವಭಾವ ಇರುವುದರಿಂದಲೇ ಈ ಆಹಾರದ ಬಗ್ಗೆ ಅವರು ಆಲೋಚನೆ ಮಾಡಿದ್ರು. ಆದ್ರೂ ನಿಮ್ಗೆ ಸಾಧ್ಯ ಆಗ್ತದೆ ಟೀಚರ್, ನೀವು ಒಂದು ಟೀಚರ್ ಅಲ್ಲಿ ಒಂದು ಸ್ಕೂಲಲ್ಲಿ ಹೆಚ್ಚ ಮಾಡಿದ್ರಿ, ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಇತ್ಲಾಗಿಂದ ನಿಮ್ಮ ಹೋಟೆಲ್ ಲೈಫ್ ಅಂದ್ರೆ ಏನಂತ ನಮಗೆ ಗೊತ್ತು. ನಾನು ಸಹ ಒಂದು 30 ವರ್ಷದಿಂದ ಹೋಟೆಲ್ ಯಾರಾಗಿದ್ದೆ. ಹೋಟೆಲ್ನಲ್ಲಿ ನಿಮ್ಗೆ ಫ್ಯಾಮಿಲಿ ಕೊಡ್ಲಿಕ್ಕೆ ಟೈಮ್ ಇಲ್ಲ, ಊಟ ಮಾಡ್ಲಿಕ್ಕೆ ಸಹ ಟೈಮ್ ಇಲ್ಲ, ಮನೆ ಬರ್ಲಿಕ್ಕೆ ಟೈಮ್ ಇಲ್ಲ. ನೀವು ಮಲಗುವಾಗ ನಾವು ಬರುದು, ನೀವು ಹೇಳುವುದರಿಂದ ಮೊದಲು ನಾವು ಹೋಗ್ತೇವೆ. ಆ ಟೈಮಲ್ಲಿ ಈ ಟೈಮ್ ಅನ್ನ ಹೇಗೆ ಮೇಂಟೈನ್ ಮಾಡ್ತೀರಿ, ಹೇಗೆ ಶೆಡ್ಯೂಲ್ ಮಾಡ್ತೀರಿ, ಏನ್ ಮಾಡ್ತೀರಿ? ಒಂದು ಏನಂತ ಹೇಳಿದ್ರೆ, ಇದು ನನ್ನ ಹಸ್ಬೆಂಡ್ ಅನ್ನು ಇಟ್ಕೊಂಡು ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೋಟೆಲ್ ಕೆಲಸ ಅಂತ ಹೇಳಿ. ನನಗೆ ಕೂಡ ಇತ್ತೀಚೆಗೆ ಈಗ 1-2 ವರ್ಷದಿಂದ ಈಗ ಚಾರ್ಜ್ ತಗೊಂಡ ಕಾರಣ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಈ ಮಧ್ಯೆ ನಮ್ಮ ಮಕ್ಕಳನ್ನೇ ಜೊತೆಯಲ್ಲಿ ತಗೊಂಡು ಅವರು ಒಂದು ಇದರ ಹಿಂದೆ ಹೋಗ್ಬೇಕು. ಯಾಕಂದ್ರೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾದ ಮಕ್ಕಳೇ ಅಲ್ವಾ. ಅವರಿಗೆ ನಾವು ಪರಿಸರದ ಬಗ್ಗೆ ಪ್ರೀತಿ, ಗೌರವ ಇವುಗಳನ್ನು ಮೂಡಿಸಿದ್ರೆ ಮುಂದೆ ಅವರಲ್ಲಿ ತಾನಾಗಿ ಅದು ಬೆಳೀತಾ ಹೋಗ್ತದೆ. ಅದನ್ನು ಇಟ್ಕೊಂಡು ನಾವು ಮಕ್ಕಳಲ್ಲಿ ಇದರ ಆಸಕ್ತಿಯನ್ನು ಮೊದಲಿಗೆ ಮೂಡಿಸಿದ್ದು. ಅದಕ್ಕೆ ಇಂಥ ಟೈಮಲ್ಲಿ ಇಂಥ ವರ್ಕ್ ಆಗ್ಬೇಕಂತ ಹೇಳಿದ್ರೆ ನಾವು ಇಷ್ಟು ಗೈಡೆನ್ಸ್ ಕೊಟ್ಟು ಹೋದ್ರೆ ಸಾಕು. ಸಂಜೆ ಆಗುವಾಗ ಅಷ್ಟು ಆಗಿರ್ತದೆ ಕೆಲಸ. ನಿಮ್ಮ ಮಕ್ಕಳು ಯಾವ ಕ್ಲಾಸಲ್ಲಿ ಇದ್ದಾರೆ? ನನ್ನ ಮಗಳು 9ನೇ ತರಗತಿಯಲ್ಲಿ ಕಲಿತಿದ್ದಾಳೆ, ಮಗ ಸೆಕೆಂಡ್ ಇಯರ್ BSc ಓದ್ತಾ ಇದ್ದಾನೆ. ಸೆಕೆಂಡರಿ BSc ಓದ್ತಾ. ಆದ್ರೆ ಈಗಿನ ಮಕ್ಕಳಿಗೆ ನೋಡ್ತೀವಿ, ಇವನ್ ಇನ್ಕ್ಲೂಡಿಂಗ್ ಮೀ, ಈಗಿನ ಮಕ್ಕಳು ಅದಕ್ಕೆಲ್ಲ ತಲೆ ಕೊಡುದಿಲ್ಲ. ನಾವು ಸಹ ಟ್ರೈ ಮಾಡ್ತೀವಿ ನಮ್ಮ ಮಕ್ಕಳಿಗೆ. ಅವರಿಗೆ ನಾವು ಮೊದಲಿದ್ದೆಲ್ಲ ಹೇಳಿದ್ರೆ ನಾವು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಹೇಳಿ ಅವರು ಡೈಲಾಗ್ ಹೊಡಿತಾರೆ. ನಮ್ಗೆ ಕತೆ ಹೇಳ್ಬೇಡ, ನಾನು ಹೀಗೇನೆ ಹೇಳುದು. ಅವರ ಹೇಗೆ ನೀವು ಅವರಿಗೆ ಪ್ರೇರಣೆ ಮಾಡಿದ್ರೆ, ಹೇಗೆ ಅವರಿಗೆ ಪ್ರೇರಣೆ, ಅವ್ರು ಹೇಗೆ ಇದಕ್ಕೆ ಬಂದಿದೆ ಅಂತ? ಮಕ್ಕಳಿಗೆ ನಾವು ಪ್ರಾರಂಭದಲ್ಲಿ ಕೂಡ ಅವ್ರು ಸಣ್ಣ ಇರುವಾಗದಿಂದ ಕೂಡ ಅವರು ಏನಾದ್ರೂ ಅವ್ರದ್ದು ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವರೇ ಮಾಡ್ಬೇಕು ಆ ಕೆಲಸ. ಆ ರೀತಿಯ ಅಭ್ಯಾಸವನ್ನು ಬೆಳೆಸಿದ್ರು. ಅನ್ನವನ್ನು ಮಾಡಿ ಹಿಡಿದು ಮಾತ್ರ ನನ್ನ ಕೆಲಸ. ಹಸಿವಾದಾಗ ಬೇಕಿ ಹೋಗಿ ಪ್ಲೇಟಿಗೆ ಹಾಕೊಂಡು ಅವ್ರಿಗೆ ತಿಂದೆ. ಸೊ ಅಂತ ಒಂದು ಅಭ್ಯಾಸವನ್ನು ಅವರಿಗೆ ಚಿಕ್ಕಂದಿನಿಂದ ಕೂಡ. ಏಕೆಂದ್ರೆ ನನ್ನ ಮಗಳಿಗೆ ಹೇಗೆ ಅಂತ ಹೇಳಿದ್ರೆ 6 ತಿಂಗಳ ಮಗು ಇರುವಾಗಲೇ ಅವಳಿಗೆ ಬೇಬಿ ಸಿಟ್ಟಿಂಗಿಗೆ ಹಾಕಿ ಅಲ್ಲಿಂದಲೇ ಅವಳ ಲೈಫ್ ಪ್ರಾರಂಭ ಆಗಿದ್ದು. ಸೊ ಅಲ್ಲಿ ಕೂಡ ಹಾಗೆ ಅವಳು ಬೇಬಿ ಸಿಟ್ಟಿಂಗ್ ಅಂತ ಹೇಳಿದ್ರೆ ಈಗಿನ ಒಂದು ಹೊಸ ಇದಿರುವಂತ ಬೇಬಿ ಸಿಟ್ಟಿಂಗ್ ತರ ಅಲ್ಲ. ಅಲ್ಲಿಯೂ ಅವರು ಏನು ಈ ಬೇರೆ ಬೇರೆ ಧಾನ್ಯಗಳನ್ನು ಕೊಟ್ಟು ಆ ಧಾನ್ಯಗಳನ್ನು ಲೆಕ್ಕ ಮಾಡಿಸುದು ಮಕ್ಕಳ ಹತ್ರ, ಅದನ್ನು ಜೋಡಿಸಿ ಇಡ್ಲಿಕ್ಕೆ ಹೇಳುದು ಮಕ್ಕಳಿಗೆ ಅಂತ ಒಂದು ಅಭ್ಯಾಸವನ್ನು ಅಲ್ಲೇ ಕಲಿಸ್ತಾ ಇದ್ರು. ಸೊ ಹಾಗಾಗಿ ಅವಳಿಗೆ ಇದ್ರ ಬಗ್ಗೆ, ಕೃಷಿಯ ಬಗ್ಗೆ ಕೂಡ ನಮ್ಮ ಜೊತೆ ಬೇರೆ ಬೇರೆ ಕೆಲಸದಲ್ಲಿ ಎಲ್ಲ ಇನ್ವಾಲ್ವ್ ಆಗ್ತಾ ಇದ್ದುದರಿಂದ ಈಗ ಅವರೇ ಯಾವುದು ನೆಕ್ಸ್ಟ್ ಏಪ್ರಿಲ್ ಬಂತಂತ ಹೇಳಿದ್ರೆ ಯಾವ ಬೀಜವನ್ನು ನಾವು ಅವರಿಗೆ ಕೊಡ್ಬೇಕು ಅದನ್ನು ಅವರೇ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆ ನಂತರ ಅವರೇ ಎಲ್ಲ ರೆಡಿ ಮಾಡ್ತಾರೆ. ಹೌದು, ಈಗ ಮಕ್ಕಳಿಗೆ ನೀವು ಹೇಳ್ತೀರಿ ಎಲ್ಲ ಮಾಡ್ತೀರಂತ. ನಿಮ್ದು ನೋಡಿದ್ರೆ 1500ಕ್ಕಿಂತ ಹೆಚ್ಚು ವೆರೈಟಿ, ಅದೇನು ಹೇಳ್ತಾರೆ ಬೆಳೆಗಳು ನಿಮ್ಮ ಹತ್ರ ಇದ್ದೇವೆ.
ಅದನ್ನ ಮಕ್ಕಳು ಮೊನ್ನೆ ನೀವು ಒಂದು ಹೇಳಿದ್ರೆ ಅಲ್ಲಿ ಕೃಷಿ ಇಲಾಖೆ ಇರುವಾಗ ಅದು ಭಾರಿ ಭಾರಿ ಖುಷಿ ಆಯ್ತು ನಮ್ಗೆ. ಮತ್ತೆ ಆಶ್ಚರ್ಯ ಸಾಕ್ತೀವಿ, ಮತ್ತೆ ಪುನಃ ದನ ಸಾಕ್ತೀವಿ ನಾವು ಪುನಃ ದೇಶಿ ತಳಿಗಳನ್ನು ಸಾಕ್ತೀವಿ. ಇದೆಲ್ಲ ನಮಗೆ ಮಾಡಲಿಕ್ಕೆ ಒಂದು ದೇವರ ದೊಡ್ಡ ಆಶೀರ್ವಾದ ಇರಬೇಕು, ಇಲ್ಲಾಂದ್ರೆ ಯಾವಾಗ ಸಾಧ್ಯ ಇಲ್ಲ ಅಲ್ವಾ? ಹೌದು. ಮತ್ತೆ ನಿಮ್ಮ ತಳಿಗಳು 1500 ಉಂಟು. ಅದು ಕೆಲವು ಹೆಸರು ನಮ್ಗೆ ಹೇಳ್ಬೋದು. ಅದು ನಾವು ಯಾಕಂದ್ರೆ ಇದು ನಮ್ದು ಏನು ನಮ್ಗೆ ಇದು ಯೂಟ್ಯೂಬ್ ಚಾನೆಲ್ ಮಾಡುದು ಯಾವ ಉದ್ದೇಶ ನಮ್ಗೆ ಅದರಲ್ಲಿ ಸಿಕ್ಕಿಲ್ಲ. ಯಾರಿಗೆ ನಾನು ಸಹ ಮಾಡುದು ಕೃಷಿ ಇದಕ್ಕಾಗಿ ಈಗಿನ ಯುವಕರಿಗೆ ಸ್ವಲ್ಪ ಉತ್ತೇಜನ ಬರಲಿ ಅಂತ ನಾನು ಬರ್ಲಿ. ಯಾಕೆ ಈಗ ಇದು ಕೃಷಿ ಚಾನೆಲ್ ಮಾಡ್ಲಿಕ್ಕೆ ಕಾರಣ ಸಹ ನಾನು ಅಷ್ಟೇ ಏನೆಲ್ಲ ಮಾಡಿದ್ದು. ಮೊದಲು ನನಗೆ ಮಧ್ಯದಲ್ಲಿ ಎಷ್ಟು 3 ತಿಂಗಳಾಯ್ತಲ್ಲ, 3 ತಿಂಗಳು ನನಗೆ ಟೈಮ್ ಸಿಕ್ಕಿಲ್ಲ. ನಮ್ಮ ಶೆಡ್ಯೂಲ್ ತುಂಬಾ ಟೈಟ್ ಇರ್ತದೆ. ಅಂದ್ರೆ ನಾನು ಸಹ ಒಂದು 4 ಹೋಟೆಲ್ ಅನ್ನು ಮ್ಯಾನೇಜ್ ಮಾಡಬೇಕು. ಮತ್ತೆ ನಾನು ಸ್ವಲ್ಪ ಕಷ್ಟ ಮಾಡ್ತೇನೆ, ವಾರದಲ್ಲೊಮ್ಮೆ ಬಂದ್ರೆ ಮನೆಗೆ ಅದೇ ಆಗ್ತದೆ ನನಗೆ. ಬೇರೆ ಬೇರೆ ಕೆಲಸಗಳು ಇರ್ತದೆ. ಈಗ ನೀವು 1500 ತಳಿ ಮಾಡಿದ್ದೀರಿ. ಅದರಲ್ಲಿ ಈಗ ಮಾಡಿದ್ದ ತಳಿಗಳು ಮತ್ತೆ ನೀವು ಜೂನಲ್ಲಿ ಮಾಡ್ತೀರಿ ಅಂತ, ಅದಕ್ಕೆ ಕಾರ್ತಿ ಅಂತ ಹೇಳ್ತೇವೆ ನಾವು ಕನ್ನಡ ಕಾರ್ತಿ, ಮತ್ತೆ ಇದು ಸುಗ್ಗಿ ಅಂತ ಹೇಳ್ತೇವೆ. ಕಾರ್ತಿಯಲ್ಲಿ ಯಾವುದೆಲ್ಲ ಮಾಡಿದ್ರಿ, ಸುಗ್ಗಿಯಲ್ಲಿ ಯಾವುದೆಲ್ಲ ಮಾಡಿದ್ರಿ ಅಂತ ನಮ್ಗೆ ಹೇಳ್ಬೋದಾ? ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂತ ಏನಿದೆ ಭತ್ತ ಮತ್ತು ಅಕ್ಕಿ, ಅದರಲ್ಲಿ ಅತಿ ಕಾರ್ಯ ಅನ್ನುವಂಥದ್ದು 2ನೇ ಬೆಳೆಯಾಗಿ ಅದನ್ನು ಮಾಡ್ತೇವೆ ನಾವು, ಸೆಕೆಂಡ್. ಮತ್ತೆ ಉಳಿದಂತ ಈ ನಾಗಸಂಪಿಗೆ ಮತ್ತು ಇಲ್ಲಿ ಬಾಸ್ಮತಿ ಇದು ಎಲ್ಲ ಗಂಧಸಾಲೆ ಅದನ್ನೆಲ್ಲ ಪ್ರಥಮ ಬೆಳೆಯಲ್ಲಿ ಈ ಮಳೆ ಬಂದಾಗ ಆ ಟೈಮಲ್ಲೇ ಮಾಡ್ತೇವೆ. ಹೌದು, ಕೆಲವು ಸರಿ ಕೆಲವು ಅದಕ್ಕೆ ಅಂದ್ರೆ ಕೆಲವು ಗಂಧಸಾಲೆ ಕೇಳಿದ್ದೇನೆ ನಾನು, ಅದು ಪ್ರಥಮ ಬೆಳೆಯಲ್ಲಿ ಆಗುದು, ಸೆಕೆಂಡ್ ಬೆಳೆಯಲ್ಲಿ ಆಗುದಿಲ್ಲ. ಕೆಲವು ಸೆಕೆಂಡ್ ಬೆಳೆಯಲ್ಲಿ ಆಗುದು, ಪ್ರಥಮ ಬೆಳೆಯಲ್ಲಿ ಆಗುದು. ಅಂತದ್ದು ಯಾವ್ದೆಲ್ಲ ಉಂಟು ನಿಮ್ಗೆ? ಪ್ರಥಮ ಬೆಳೆಯಲ್ಲಿ ಆಗುದು ಒಂದು ಗಂಧಸಾಲೆ ಆಗ್ತದೆ, ನಾಗಸಂಪಿಗೆ ಆಗ್ತದೆ, 2 ಟೈಮಲ್ಲಿ ಆಗ್ತದೆ. ಗಂಧಸಾಲೆ ಮಾತ್ರ ಒಂದೇ ಟೈಮಲ್ಲಿ ಆಗುದು, ಅದು ಜೂನಲ್ಲಿ ಕಾರ್ತಿ ಅಂತ ಹೇಳ್ತಾರೆ. ಮತ್ತೆ ಬಾಸ್ಮತಿ ಕೂಡ 2 ಟೈಮಲ್ಲಿ ಕೂಡ ಹಾಕಿದ್ರೆ ಆಗ್ತದೆ ಅದು ಬಾಸ್ಮತಿ. ನಂತರ ಇದು ರಾಜಕಾಯಮೆ ಅಂತ ಹೇಳಿ ಬಾರಿ ಮೊದಲು ನಾನು ಕೇಳಿದ್ದೇನೆ, ತುಂಬಾ ಹಳೆಯದ್ದು ಮಸೂರಿ ರಾಜಕಾಯಮೆ. ಯಾಕಂದ್ರೆ ನಾವು ಕೃಷಿಕರು, ನಮ್ಮ ತಂದೆ 100 ಕ್ವಿಂಟಲ್ ಭತ್ತ ಬೆಳೆಸಿದವರು. ಕಾರ್ತಿಗೆ 100 ಕ್ವಿಂಟಲ್, ಸುಗ್ಗಿಗೆ 100 ಕ್ವಿಂಟಲ್. ಅವರಿಗೆ ಏನು ದುಷ್ಟಟ ಇರಲಿಲ್ಲ. ಅದೇ ಮತ್ತ ಮಾರಿ ಅವರ 2 ಮಕ್ಕಳು ಮಾತ್ರ 7th ಕಲ್ತದ್ದು. ಮತ್ತೆ ಎಲ್ಲರೂ ಒಳ್ಳೆ ಕಲ್ತು ಒಳ್ಳೆ ವೆಲ್ ಸೆಟ್ಲ್ ಇದ್ದಾರೆ. ಆದ್ರೆ ಅವರಿಗೆ ಮಾತ್ರ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನೊಂದು ಅದನ್ನು ತಂದೆ ನೆನಪಿಗೋಸ್ಕರ ಮಾಡ್ತಾ ಇದ್ದೇನೆ ಅಷ್ಟೇ. ದೊಡ್ಡ ನಿಮ್ಮ ರೀತಿಯಲ್ಲಿ ಮಾಡಿಲ್ಲ ನಾನು. ಅದು ಈಗ ನನಗೆ ಭಾರಿ ಖುಷಿ ಆಯ್ತು. ನಿಮ್ಮ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗದಿದ್ರು ಸ್ವಲ್ಪ ಜಾಸ್ತಿ ವೆರೈಟಿ ಎಲ್ಲ ಮಾಡುವ ಅಂತ ನನಗೆ ಬರ್ತದೆ, ಉತ್ತೇಜನ ಬಂತು ನಿಮ್ಮನ್ನು ನೋಡಿ. ಅದೇ ನಾವು ಆರಂಭದಲ್ಲಿ ಈ ಗದ್ದೆ ಇಲ್ಲಿಗೆ ಬಂದಾಗ ಕೂಡ ಇಲ್ಲಿ ಎಲ್ಲರೂ ಎಲ್ಲ ಗದ್ದೆಗಳಲ್ಲಿ ಮಾಡ್ತಿರ್ಲಿಲ್ಲ. ಇಲ್ಲಿ ಬೇರೆ ಬೇರೆ ರೀಸನ್ ಇತ್ತು ಅದಕ್ಕೆ. ಕೆಲವು ಗದ್ದೆಗಳಲ್ಲಿ ನೀರು ಫುಲ್ ಇಡೀ ವರ್ಷ ಇರ್ತದೆ, ಹಾಗಾಗಿ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಅದು ಬಿಟ್ಟು ಬಿಡುವ, ಯಾಕೆ ಬರುದಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಅಲ್ಲಲ್ಲಿ ಗದ್ದೆಗಳು ಖಾಲಿ ಇರ್ತಿತ್ತು. ಈಗ ನಾವು ಯಾವಾಗ ಬೆನ್ನು ಬಿಡದೆ ವರ್ಷ ಇಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ, ಅವ್ರಿಗೆ ಉತ್ತೇಜನ ಬಂತು. ಈಗ ನೀವು ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಗದ್ದೆ ಉಂಟು, ಅಲ್ಲಿಂದ ಇದೆಯಲ್ಲ ಎಲ್ಲ ಕಡೆ ಈಗ ಮಾಡ್ತಾರೆ. ಈಗಿನ ಸಮಾಜದಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ, ಬೇರೆಯವ್ರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಅಲ್ಪ ಸಂಕೋಚ ಇರ್ತದೆ, ಅಲ್ಪತನ ಇರ್ತದೆ. ಅವು ಬೇರೆಯವ್ರಿಗೆ ನಾವು ಹೇಳುದಿಲ್ಲ, ನಾವೇ ದೊಡ್ಡದಾಗಬೇಕು, ನಮ್ದೇ ಹೆಸರುವಾಸಿ ಹೇಳ್ಬೇಕಂದ್ರೆ. ನೀವು ಮಾಡಿ ಬೇರೆಯವ್ರ ಹತ್ರ ಮಾಡಿಸ್ತೀರಿ ಅಂದ್ರೆ ಅದು ನಿಮ್ಮದು ಎಷ್ಟು ಒಳ್ಳೆ ಗುಣ ಅಂತ. ಇವರು ನಮ್ಗೆ ರೇವತಿ ಅಕ್ಕ ಅಂತ ಹೇಳಿ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳೋದು, ಅವರು ಹೇಳ್ತಾರೆ, ನನ್ಗೆ ಒಂದು 10 ಕಿಲೋ ಅಕ್ಕಿಗೆ ಎಷ್ಟು ಕಷ್ಟ ಇತ್ತು. ನೀವು ಬೇಕಾದ್ರೆ ನನ್ನ ಮಾತುಗಳನ್ನು ನನ್ನದು ಮಾತು ಆದ ನಂತರ ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಸ್ಬೋದು, ಇಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ, ನೀವು ಇಲ್ಲಿ ಯಾವಾಗ ಗದ್ದೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ರ, ನನಗೆ 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಆಗ್ತಾ ಉಂಟು. ಮನೆಯಲ್ಲಿ ಅಕ್ಕಿಯ ಕೊರತೆ ಇಲ್ಲ ನನಗೆ. ನೀವು ಯಾವಾಗ ಗದ್ದೆಯನ್ನು ಮಾಡೋದನ್ನು ಇದ್ ಮಾಡ್ತೀರಾ, ಅವಾಗ ನಮ್ಮ ಮನೆಯಲ್ಲಿ ಅಕ್ಕಿಗೆ ಕೊರತೆ ಪ್ರಾರಂಭ ಆಗ್ತದೆ ಅಂತ ಹೇಳಿ ಯಾವಾಗ್ಲೂ ಅವರ ಅನುಭವದ ಮಾತನ್ನು ಅವ್ರು ಹೇಳ್ತಾರೆ ನಮ್ಮ ಜೊತೆ. ಅವರ ಕಷ್ಟದ ದಿನಗಳ ಬಗ್ಗೆ ಕೂಡ ಹೇಳ್ತಾರೆ. ಅವ್ರು ಯಾವಾಗ್ಲೂ ಕೇಳಿ ಅವರ ಹತ್ರ. ನಾವು ಇಲ್ಲಿ ಗದ್ದೆಯನ್ನು ಶುರು ಮಾಡಿದ ನಂತರ ಅಕ್ಕಿಗೆ ಏನು ಕೊರತೆ ಇಲ್ಲ ಅಂತ ಹೇಳಿದವರು. ನಿಮ್ಮ ಹೆಸರು ಏನಂತ ಹೇಳ್ತೀರಾ? ನೀವು ಕನ್ನಡ ಮಾತಾಡ್ತೀರಲ್ಲ? ಎಷ್ಟು ವರ್ಷದಿಂದ ಪರಿಚಯ ಇರೋದು, ಮತ್ತೆ ಇವರು ಎಷ್ಟು ವರ್ಷದಿಂದ ಈ ಸಾಧನೆಯನ್ನು ಮಾಡ್ತಾ ಇದ್ದಾರೆ? ಇವರೀಗ 4 ವರ್ಷದಿಂದ, ಇಲ್ಲಿ ಈಗ 4 ವರ್ಷ. ಅವರು ಸ್ಟಾರ್ಟ್ ಮಾಡಿ ತುಂಬಾ ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ನಾವು ಸ್ಟಾರ್ಟ್ ಮಾಡಿ 10 ವರ್ಷ. ಬೇರೆ ಬೇರೆ ಗದ್ದೆಯಲ್ಲಿ ಮಾಡ್ತಾರೆ. ಬಂದ ನಂತರ ನಿಮ್ಗೆ ಏನು ಬೆನಿಫಿಟ್ ಆಯ್ತು, ಏನು ಲಾಸ್ ಆಯ್ತು? ನಮ್ಗೆ ಲಾಸ್ ಆಗ್ಲಿಲ್ಲ. ನಮ್ಗೆ ಇಲ್ಲಿ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಇತ್ತು. ಈಗ ಇಲ್ಲಿ ಇರೋಣಂತ ಅಷ್ಟು ಇದಾಗಿದೆ, ನಮ್ಗೆ ಖುಷಿಯಾಗಿದೆ. ನಮ್ಮಲ್ಲಿ ಅಕ್ಕಿ ಮನೆಯಲ್ಲಿ ಊಟನೇ ಉಂಟು. ಅವರದು ಭತ್ತ ಗದ್ದೆ
ಇವರ ಹಸ್ಬೆಂಡ್ ಇವರು ಅಬ್ಬು ಅವ್ರು ಹೇಳಿದ್ರು, ಇನ್ನು ನಾನು ಹೇಳಿದೆ ಇದಕ್ಕೇನು ನೀವು ಕೊಡುದಿಲ್ವಾ ಅಂತ ಕೇಳಿದ್ರೆ, ಏನು ಕೊಡ್ತೀರಿ ಗೇಣಿ ಅಂತ ಹೇಳ್ತಾರೆ, ಕೊಡ್ತೀರಿ ಅಂತ. ಅದಕ್ಕೆ ಹೇಳಿದ್ರೆ ಗೇಣಿ ಕೊಡುದಲ್ಲ, ಅವರ ಮನೆಯಲ್ಲಿ ಇಡುದು ನಾವು, ಅವ್ರಿಗೆ ಬೇಕಾದಷ್ಟು ಯೂಸ್ ಮಾಡಿ ಮತ್ತೆ ನಾವು ತಗೊಂಡು ಹೋಗುದು ಅಂತ. ಅಂತಹ ಗುಣಗಳೆಲ್ಲ ಇರುವಾಗ ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಜನರು ಸಿಗ್ತಾರಲ್ಲ ಅಂತ ನನಗೆ ಆಶ್ಚರ್ಯ ಬಾರಿ. ಹುಲ್ಲು ಕೂಡ ಇವರಿಗೆ ದನಕ್ಕೆ ಹುಲ್ಲೆಲ್ಲ ನಮ್ಗೆ ಬೇಕಾದ ಎಷ್ಟು ಬೇಕೋ ಅಷ್ಟು ಅವ್ರು ಅದೆಲ್ಲ ಕೇಳುದಿಲ್ಲ. ಹುಲ್ಲು ಸಹ ತುಂಬಾ ಕಾಸ್ಟ್ಲಿ ಉಂಟು, ಅದಕ್ಕೆ ಪಿಂಡಿಗೆ 250 ರೂಪಾಯಿ ಉಂಟು. ಯಾಕಂದ್ರೆ ಹುಲ್ಲು ನಂಗೆ ಗೊತ್ತುಂಟು, ಅದು ಹುಲ್ಲಿನಲ್ಲಿ ಲಾಭ, ಹುಲ್ಲಿನಲ್ಲಿ ಬರುದು, ಮತ್ತೆ ಭತ್ತದಲ್ಲಿ ಲಾಭ ಬರುದಿಲ್ಲ, ಖರ್ಚು ಸರಿ ಆಗ್ತದೆ. ಹುಲ್ಲು ಮರಿಯಲ್ಲಿ ಲಾಭ ಅಷ್ಟೇ. ಮೇಡಮ್, ಡೈಲಿ ಊಟಕ್ಕೆ ಕೂಡ ಅಕ್ಕಿ ಇರ್ತಿರ್ಲಿಲ್ಲ ಅಂತ ಇವರಿಗೆ. ಡೈಲಿ ನಾವು ಸೊಸೈಟಿ ಅಕ್ಕಿ ಎಲ್ಲ ಊಟ ಮಾಡ್ತಿದ್ದೇವೆ. ಅಂದ್ರೆ ಮನೆಯಲ್ಲಿ ಜನ ಇಲ್ಲ, ಇವ್ರ ತಂಗಿಯವರಿಗೆಲ್ಲ ಮದುವೆ ಆದ್ಮೇಲೆ ಬೇರೆ ಬೇರೆ ಮದುವೆ ಆಗಿ ಹೋದ್ರು. ಮತ್ತೆ ಇಲ್ಲಿ ನಮ್ಗೆ ಎತ್ತು ಇತ್ತು, ಅದನ್ನು ಸಹ ಮಾರಿದ್ರು, ಸಾಕ್ಲಿಕ್ಕೆ ಭಂಗ ಆಗ್ತದೆ, ಕಷ್ಟ ಆಗ್ತದೆ, ಆ ಮಗು ಸಣ್ಣ ಇಟ್ಕೊಂಡೆಲ್ಲ ಮಾಡ್ಲಿಕ್ಕೆ. ಮತ್ತೆ ಹಾಗೆ ಗದ್ದೆ ಹಡಿಲಿಕ್ಕೆ ಅದ್ರ ಮೇಲೆ ಇವರು ಇದು ಗದ್ದೆ ತಕೊಂಡದ್ದು ನಮ್ಗೆ ಗೊತ್ತಿಲ್ಲ, ತುಂಬಾ ವರ್ಷ ಹಿಂದೆ ತಗೊಂಡಿದ್ದಾರೆ. ತಕೊಂಡದಂತ ನಮ್ಗೆ ಗೊತ್ತಿಲ್ಲ. ಇದನ್ನ ನೋಡ್ಲಿಕ್ಕೆ ಬಂದವರು ನಮ್ಮ ಗದ್ದೆ ಹೆಸರಿಟ್ಟಿದ್ದೀರಾ ಮೇಡಮ್? ಇಲ್ಲ ಅಲ್ಲ, ಗದ್ದೆಗೆ ಹೆಸರಿಡ್ತಾರೆ ಕೆಲವು ಕಡೆ, ಉಂಟು ಆದ್ರೆ ಗೊತ್ತಿಲ್ಲ. ಗೊತ್ತಿಲ್ಲ. ಈ ಗದ್ದೆ ಅವರು ಓನ್ ಆಗಿ ಪರ್ಚೇಸ್ ಮಾಡಿದ್ದಾರೆ, 40 ಸೆಂಟ್ಸ್ ಜಾಗ ಉಂಟು. ಇದು ಯಾವಾಗ ಪರ್ಚೇಸ್ ಮಾಡಿದ್ರು? ಎಷ್ಟು ಸಮಯ ಆಯ್ತು ನೀವು ಪರ್ಚೇಸ್? ಒಂದು 8 ವರ್ಷ ಆಯ್ತು. 8 ವರ್ಷ ಮೊದಲು ಪರ್ಚೇಸ್ ಮಾಡಿ ಖರೀದಿ ಮಾಡಿ ಇಷ್ಟು ಒಳ್ಳೆ ಸಾಧನೆ ಮಾಡ್ತಾರೆ ಅಂದ್ರೆ, ಈ ಸಾಧನೆ ಹಿಂದೆ ತುಂಬಾ ಕಷ್ಟ ಉಂಟು, ನಾವು ಎಣಿಸಿದಷ್ಟು ಸುಲಭ ಇಲ್ಲ. ಅವರು ನನ್ನ ಒಂದೇ ಫೋನಿಗೆ, ಅವರು ಎಷ್ಟು ಬಿಸಿ ಇದ್ರೆ ಗೊತ್ತಿಲ್ಲ, ಪಾಪ ಬಂದು ನಾನು ಬೇರೆ ಬೇರೆ ನಾನು ಸಹ ಮಂಗಳೂರಿಂದ ಬರುವಾಗ ಅವರು ಖುಷಿಯಾಗಿ ಒಂದು ಆನ್ಸರ್ ಕೊಡ್ತಾರೆ, ಏನು ಕೇಳಿಲ್ಲ, ಅವ್ರಿಗೇನು ಬೇಜಾರಿಲ್ಲ. ಇದು ನನಗೆ ತುಂಬ ಖುಷಿ, ಭಾರಿ ಖುಷಿ ಆಯ್ತು ಅವರಿಗೆ ಸಿಕ್ಕಿ. ಮೊನ್ನೆ ನಾನು ಇದರಲ್ಲಿ ಸಿಕ್ಕಿದ್ದೆ, ಮೊದಲು ನನಗೆ ಗೊತ್ತಿತ್ತು ಎಂದು ಎಲ್ಲ ನಾನು ನೋಡಿದ್ದೇನೆ ನಿಮ್ಮ ಸಾಧನೆಯನ್ನೆಲ್ಲ, ಅದು ಮುಖತ ಭೇಟಿಯಾಗಲಿಕ್ಕೆ ನನಗೆ ಸಹ ಟೈಮ್ ಆಗಿಲ್ಲ. ಮೊನ್ನೆ ಕೃಷಿ ಇಲಾಖೆಗೆ ಬಂದ ನಂತರ ನನಗೆ ಸಹ ಒಂದು ಒಳ್ಳೆ ಲಾಭ ಆಯಿತು. ಏನು ಗೊತ್ತಾ, ಅಲ್ಲಿ ಇದಿತ್ತು, ಪೈಪ್ ಮತ್ತು ಸ್ಪ್ರಿಂಕ್ಲರ್ ಕೊಡೋ ಯೋಜನೆ ಇತ್ತು. ಕೆಲವು ಸರಿ ನೋಡಿ ಅವರು ಹೇಳ್ತಾರೆ ನನಗೆ ಪೈಪು ಕೊಡ್ತೇನೆ ಅಂತ, ಸ್ಪ್ರಿಂಕ್ಲರ್ ಕೊಡ್ತೇನೆ, ನನಗೆ ಟೈಮ್ ಇಲ್ಲ. ಮೊನ್ನೆ ಇಮಿಡಿಯೇಟ್ ನಾನು ತಕೊಂಡು ಹೋಗಿದ್ದೆ. ನಾನು ಮೊನ್ನೆ ಅದೇ ಇದೆಲ್ಲ ಮಾಡಿ ಅದಕ್ಕೆ 2566 ರೂಪಾಯಿ ಕಟ್ಟಿ, ಮತ್ತೆ ಈಗ 30,000 ಪೈಪ್ ಮತ್ತೆ ಸ್ಪ್ರಿಂಕ್ಲರ್ ಕೊಡ್ತೀವಿ. ಇದು ಜನರಿಗೆ ಗೊತ್ತಿಲ್ಲ ಕೆಲವೊಂದು ವಿಷಯ. ಈಗ ನಾವು ಇಷ್ಟೆಲ್ಲ ತಗೊಳ್ತೀವಿ, ಅದು ನಮಗೆ ಸಹ ಗೊತ್ತಿರಲಿಲ್ಲ. ನಾನು ಮಾತಾಡ್ತಾ ಇರ್ತೇನೆ ಕೃಷಿ ಇಲಾಖೆ, ಅದಕ್ಕೆ PM ಕಿಸಾನ್ ಯೋಜನೆ ಬರ್ತದೆ ಹಣ. ಹೌದು, ಅದು ಸಾಕಾಗುದಿಲ್ಲ, ಆದ್ರೂ ಸಹ ಒಂದು ಉತ್ತೇಜನ ಅಷ್ಟೇ. ಇವರು ಯಾವ್ದು ಸಹ ಹಣ ತಗೊಳ್ಳುದು, PM ಕಿಸಾನ್ ಯೋಜನೆ ಅದಕ್ಕೆ ಯಾವ್ದು ತಗೊಳ್ಳುದು ನಮ್ಗೆ ಗೊತ್ತುಂಟು, ನಾವು ತಗೊಳ್ತೇವೆ. ಅಂದ್ರೆ ಅದನ್ನು ಮಾಡಿದ್ದಾಗ ಬೇಡ ಅಂತ ಬಿಟ್ಟದ್ದು ಮತ್ತೆ ಮಾಡಿಸಿದ್ದು ಅವರು ಮಾಡಿ ತಗೊಳ್ತೇವೆ, ಅವರು ಇಲಾಖೆಯಿಂದ ಅಲ್ಲ. ನಾವು ಅಂತ ಯಾವ್ದಕ್ಕೂ ಇಷ್ಟರವರೆಗೆ ರಿಜಿಸ್ಟರ್ ಮಾಡ್ಲಿಲ್ಲ ಮತ್ತು ತಗೊಳ್ತಾ ಇಲ್ಲ, ಸರ್ಕಾರದಿಂದ ಅಂತ ಹೇಳಿ ನಾವು ತಗೊಳ್ಳಿಲ್ಲ. ತುಂಬಾ ಥ್ಯಾಂಕ್ಸ್, ಧನ್ಯವಾದ ನಿಮಗೆ. ನಮ್ಮೊಟ್ಟಿಗೆ ಬಂದು ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಇದು ನಮ್ಮ ಪುನಃ ಹೇಳ್ತೀನಿ, ಇದು ಉದ್ದೇಶ ನಮ್ದೇನು ನಮ್ಮ ಹೆಸರು ಗಳಿಸ್ಲಿಕ್ಕಲ್ಲ. ಇದ್ರ ಮಾಹಿತಿ ನೀವು ಇನ್ನು ನೆಕ್ಸ್ಟ್ ನಾನು ಚಾನಲ್ ಮಾಡ್ತೇನೆ, ನನಗೆ 15 ದಿವಸಕ್ಕೊಂದು ನೀವು ನನಗೆ ಸಹಕರಿಸಬೇಕು. ಇಲ್ಲಿ ಬರ್ಬೇಕಂತಿಲ್ಲ, ಹೇಳಿ ಸಹ ಮಾಡಿ. ನಿಮ್ಮ ಹತ್ರ ತುಂಬಾ ನಾಲೆಜ್ ಉಂಟು ಈ ಬಗ್ಗೆ. ಮೊನ್ನೆ ನಾನು ಸ್ಪೀಚಲ್ಲಿ ಕೇಳಿದ್ದೆ, ಈ ಜನರಿಗೆ ಮುಟ್ಟಿ ಜನರು ಸ್ವಲ್ಪ ಕೃಷಿ ಮಾಡೋದಾದ್ರೆ ಅದರಲ್ಲಿ ನಾವು ಸಹ ಗೊತ್ತಿಲ್ಲ ಒಂದು ಸಪೋರ್ಟ್ ಮಾಡ್ತೀವಿ. ನಮ್ಮ ಹತ್ರ ಎಲ್ಲ ಹಳ್ಳಿಗಿದ್ದ ತುಂಬಾ ಗದ್ದೆಗಳಿದ್ದೇವೆ. ಹಾಗೆ ಅದೇ ಉದ್ದೇಶ ಇಲ್ಲ, ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನೀವು ಭತ್ತ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಲ್ಲ, ಅದು ಸಹ ಏನೆಲ್ಲ ಮಾಡ್ತೀವಿ? ನಾವು ಶುಂಠಿ, ಅನಂತರ ಅರಿಶಿನ ಮಾಡ್ತೇವೆ, ಬೇರೆ ಬೇರೆ ವೆರೈಟಿದು ಅರಿಶಿನ ಕೂಡ ಬೇರೆ ವೆರೈಟಿ ಇದೆ, ಶುಂಠಿ ಕೂಡ 3-4 ವೆರೈಟಿದು ಮಾಡ್ತೇವೆ. ಅದರ ಜೊತೆಗೆ ತರಕಾರಿ ಎಲ್ಲ ತಂದು ಕೊಡ್ತಾರೆ ಇವರು. ಯಾವುದು ಕೆಂಪು ಬಸಳೆ ಕೂಡ ಬಂದಾಗ ಫಸ್ಟ್ ತಂದು ಇಲ್ಲಿ ಉಂಟು, ಈಗ ಉಂಟದು ಕೆಂಪು ಬಸಳೆ ಮಾಡಿದ್ದೇವೆ ಇಲ್ಲಿ. ಆ ನಂತರ ಅದೊಂದು ದೊಡ್ಡ ಎಲೆದು ಬಸಳೆಯನ್ನು, ಬಾಳೆ ಒಂದು 59 ವೆರೈಟಿಯ ಬಾಳೆಹಣ್ಣು, ಅದು ಕೂಡ ಹಾಗೆ ನಮ್ಮ ಸ್ಟೇಟ್ ಇದಲ್ಲದೆ ಅದನ್ನು ಕೂಡ ತಮಿಳುನಾಡು, ಕೇರಳ ಇಲ್ಲಿಂದ ಎಲ್ಲ ತಂದು ಬಾಳೆ ಉಂಟು ನಮ್ಮಲ್ಲಿ. ಅಲ್ಲಿದ್ದೆಲ್ಲ ಗುಜರಾತ್ ಇಂದ ಸಹ ತಂದಿದ್ದೇವೆ ನಾವು ಬಾಳೆ ಗಿಡ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡುವ, ಯಾವ್ದ್ರಲ್ಲಿ ನಾಟಿ ಮಾಡಬೇಕು ಅದರಲ್ಲಿ ನಮಗೆ ಮಾಹಿತಿ ಸ್ವಲ್ಪ ಕೊಡಿ ಜನರಿಗೆ. ತುಂಬಾ ಮಾಹಿತಿಗಳಿದೆ ನಿಮಗೆ. ಇದಕ್ಕೆ ನಮಗೆ ಸಮಯ ಕೊಟ್ಟದಾಗಿ ನಿಮಗೆ ತುಂಬಾ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಓಕೆ.